ಲಿಂಗ ಅಸಮಾನತೆಯನ್ನು ಕುರಿತು ಕಳೆದ ತರಗತಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ವಿ. ದುರ್ಬಲ ವರ್ಗಗಳ ಹಿತಾಸಕ್ತಿಗಳನ್ನು ಕಾಪಾಡುವಂತಹ ಸಂದರ್ಭದಲ್ಲಿ ಮಹಿಳೆಯರಿಗೂ ಕೂಡ ಕೆಲವೊಂದು ಅವಕಾಶಗಳನ್ನು ಕಲ್ಪಿಸುವ ಪ್ರಯತ್ನಗಳು ಇಲ್ಲಿ ನಡೆದಿದೆ. ಹೇಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಅವಕಾಶಗಳು ದೊರಕುತ್ತಿವೆಯೋ ಅಂತೆಯೇ ಮಹಿಳೆಯರಿಗೂ ಕೂಡ ಅನೇಕ ಅವಕಾಶಗಳನ್ನು ದೊರಕಿಸುವಂತಹ ಒಂದು ಪ್ರಯತ್ನ. ಆ ದಿಸೆಯಲ್ಲಿ ನಾವು ಲಿಂಗ ಅಸಮಾನತೆಯನ್ನು ಕುರಿತು, ಲಿಂಗತ್ವವನ್ನು ಕುರಿತು ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ಅಂಶಗಳನ್ನು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಈ ದಿನ ನಾವು ಅಧ್ಯಯನ ಮಾಡತಕ್ಕಂತಹದ್ದು ಮಹಿಳಾ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟ್ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಕುರಿತಾಗಿ. ನೋಡಿ, ಇಲ್ಲಿ ಮಹಿಳಾ ಸಬಲೀಕರಣ, ಸಬಲೀಕರಣ ಅಂತಕ್ಕಂತಹ ಒಂದು ಪದವನ್ನು ನಾವು ಗಮನಿಸೋದಾದರೆ ಸರಳವಾಗಿ ಮಹಿಳೆಯರನ್ನ ಸಬಲಗೊಳಿಸುವುದು, ಮಹಿಳೆಯರನ್ನ ಸಶಕ್ತಗೊಳಿಸುವುದು ಎಂದು ಅರ್ಥ ಆಗುತ್ತೆ. ಟು ಎಂಪವರ್, ವಿಮೆನ್ ಎಂಪವರ್ಮೆಂಟ್ ಅಂತಕ್ಕಂಥದ್ರಲ್ಲಿ ಟು ಎಂಪವರ್, ಮಹಿಳೆಯನ್ನ ನಾವು ಸಶಕ್ತಗೊಳಿಸಬೇಕು, ಸಬಲಗೊಳಿಸಬೇಕು ಅಂತಕ್ಕಂಥದ್ದು. ಹಿಂದಿನ ಕಾಲದಿಂದಲೂ ನಾವು ಗಮನಿಸ್ತಾ ಬಂದರೆ ಮಹಿಳೆಯರನ್ನ ಅಬಲೆಯರು ಎಂದೇ ಪರಿಗಣಿಸಿ ಆಕೆಗೆ ಕೆಲವು ಸ್ಥಾನಮಾನಗಳನ್ನು ಕೊಡುವಂತಹದನ್ನು ಇಲ್ಲಿ ತಡಿಲಾಗ್ತಾ ಇತ್ತು. ಅಥವಾ ಆಕೆ ದೈಹಿಕವಾಗಿ ಮಾನಸಿಕವಾಗಿ ದುರ್ಬಲಳು ಎನ್ನುವ ಕಾರಣಕ್ಕಾಗಿ ಅನೇಕ ಅವಕಾಶಗಳಿಂದ ಆಕೆಯನ್ನು ವಂಚಿತಳನ್ನಾಗಿಸಲಾಗಿತ್ತು. ಕಾಲ ಬದಲಾದಂತೆ ಇವತ್ತು ಪುರುಷರಿಗೆ ಸಮಾನವಾಗಿರ್ತಕ್ಕಂಥ ರೀತಿಯಲ್ಲಿ ಮಹಿಳೆಯರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗಿಂತಲೂ ಹೆಚ್ಚಿನ ಪ್ರಮಾಣದ ಕಾರ್ಯಕ್ಷಮತೆ, ಕಾರ್ಯದಕ್ಷತೆ ಇರ್ತಕ್ಕಂಥದ್ದು ಅನ್ನೋದನ್ನು ಇವತ್ತು ಅವರು ತೋರಿಸ್ತಾ ಇದ್ದಾರೆ, ಸಾಬೀತುಪಡಿಸ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗುತ್ತದೆ. ಮಹಿಳೆಯರನ್ನು ಸಶಕ್ತಗೊಳಿಸುವುದು, ಸಬಲಗೊಳಿಸುವುದು. ಯಾಕೆ ಅಂತ ಹೇಳಿದ್ರೆ ಅನೇಕ ವರ್ಷಗಳಿಂದ, ನೂರಾರು ವರ್ಷಗಳಿಂದ ಆಕೆ ಅನೇಕ ಅವಕಾಶಗಳಿಂದ ವಂಚಿತಳಾಗಿದ್ದಳು. ಅಂತಹ ಅವಕಾಶಗಳನ್ನು ಆಕೆಗೆ ದೊರಕಿಸ್ತಕ್ಕಂತಹದ್ದು, ಒದಗಿಸಿಕೊಡ್ತಕ್ಕಂತಹದ್ದು, ಆ ಮೂಲಕ ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರ್ಪಡೆ ಮಾಡಿಕೊಳ್ತಕ್ಕಂತಹದ್ದು. ಇಡೀ ಒಂದು ದೇಶವನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಮಹಿಳೆಯರ ಶ್ರಮವನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ತಕ್ಕಂತಹದ್ದು ಒಂದು ಮಹತ್ವದ ಉದ್ದೇಶ ಇದಾಗಿದೆ. ಈ ಕಾರಣಕ್ಕಾಗಿ ನಾವು ಮಹಿಳಾ ಸಬಲೀಕರಣವನ್ನು ಕುರಿತು ಅಧ್ಯಯನ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ 5 ಅಂಕಗಳ ಪ್ರಶ್ನೆ ಇರುತ್ತೆ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ಬಹಳ ಪರೀಕ್ಷೆ ದೃಷ್ಟಿಯಿಂದ ಒಂದು ಮುಖ್ಯವಾಗ್ತಕ್ಕಂತಹ ಪ್ರಶ್ನೆ. ವಿಮೆನ್ ಎಂಪವರ್ಮೆಂಟ್ ಸ್ಟ್ರಾಟಜೀಸ್ ಅಂತ ಹೇಳಿ ಮಹಿಳಾ ಕಾರ್ಯತಂತ್ರಗಳು, ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು, ಅದನ್ನು ಕುರಿತಾಗಿ ಇಲ್ಲಿ ನಾವು ಮುಖ್ಯವಾಗಿ ಅಧ್ಯಯನ ಮಾಡ್ತೀವಿ. ಆ ಕಾರ್ಯತಂತ್ರಗಳ ಬಗ್ಗೆ ಬಂದಾಗ ಅಲ್ಲಿ ಅನೇಕ ಅವಕಾಶಗಳಿದ್ದಾವೆ, ಕಾರ್ಯತಂತ್ರಗಳಿದ್ದಾವೆ. ದೇರ್ ಆರ್ ಸೋ ಮೆನಿ ಸ್ಟ್ರಾಟಜೀಸ್. ಒಂದು ಕಾನೂನಿನ ತಂತ್ರಗಳು ಅಥವಾ ಸಾಮಾಜಿಕ ಕಾರ್ಯತಂತ್ರಗಳು, ಆರ್ಥಿಕ ಕಾರ್ಯತಂತ್ರಗಳು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳ ಸ್ಥಾಪನೆ. ಇವುಗಳ ಮೂಲಕ ಮಹಿಳೆಯರನ್ನು ಸಬಲಗೊಳಿಸತಕ್ಕಂತಹ ಅನೇಕ ಪ್ರಯತ್ನಗಳು ಇಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ನಾವು ಈ ಹಿಂದೆ ಗಮನಿಸಿದ ಹಾಗೆ 1000 ಪುರುಷರಿಗೆ ಭಾರತದಲ್ಲಿ ಮಹಿಳೆಯರ ಸಂಖ್ಯೆ ಇರ್ತಕ್ಕಂಥದ್ದು 940. ಇದು 2011ರ ಜನಗಣತಿಯಲ್ಲಿ. ಹಾಗಾದರೆ ಅಷ್ಟೊಂದು ಪ್ರಮಾಣದಲ್ಲಿರ್ತಕ್ಕಂತಹ ಮಹಿಳೆಯರ ಒಂದು ಶ್ರಮಶಕ್ತಿಯನ್ನು ಕಡೆಗಣಿಸುವಂತಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರುವಂತಹ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ. ಆ ಪಾಲ್ಗೊಳ್ಳುವಾಗ ಅವರಿಗೆ ಆರಂಭದಲ್ಲಿ ಕೆಲವೊಂದು ಅವಕಾಶಗಳನ್ನು ಕಲ್ಪಿಸಬೇಕಾಗುತ್ತೆ. ಯಾಕೆಂದರೆ ಮಹಿಳೆ ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭ ಇದೆ. ಅಂಥ ಸನ್ನಿವೇಶದಲ್ಲಿ ಆಕೆ ಆ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಪಡ್ಕೊಳ್ಳೋದಕ್ಕೆ ನೆರವಾಗ್ತಕ್ಕಂತಹ ಅನೇಕ ಅವಕಾಶಗಳನ್ನು ರೂಪಿಸುವಂತಹ ಪ್ರಯತ್ನಗಳು ಇಲ್ಲಿದೆ. ಅವುಗಳನ್ನು ನಾವು ಕಾನೂನಿನ ಅವಕಾಶಗಳು ಅಥವಾ ಕಾನೂನಿನ ಕಾರ್ಯತಂತ್ರಗಳು ಅಂತ ಹೇಳಿ ಕರೀತೇವೆ. ಆ ಕಾರ್ಯತಂತ್ರಗಳು ಕಾನೂನಿನ ಮೂಲಕ ಯಾವ ರೂಪದಲ್ಲಿ ಇದ್ದಾವೆ ಎನ್ನುವುದನ್ನು ಗಮನಿಸೋದಾದರೆ ಅನೇಕ ಇಲ್ಲಿ 4 ಮುಖ್ಯವಾದಂತಹ ಕಾನೂನುಗಳು, ಅನೇಕ ಕಾನೂನುಗಳಿದ್ದಾವೆ. ಇಲ್ಲಿ ಪ್ರಮುಖವಾಗಿ 4 ಕಾನೂನುಗಳನ್ನು ಉದಾಹರಣೆಗೆ ತೆಗೆದುಕೊಳ್ಳಲಾಗಿದೆ. ಮೊದಲನೇದು 1955ರ
ಕಾಯ್ದೆಯು ಮಹಿಳೆಗೆ ಅನೇಕ ಅವಕಾಶಗಳನ್ನು ಕಲ್ಪಿಸಿದೆ. ಒಂದು ಹಂತದಲ್ಲಿ ಏಕಪತ್ನಿತ್ವವನ್ನು ಅದು ಕಡ್ಡಾಯಗೊಳಿಸಿದೆ ಮತ್ತು ಮಹಿಳೆಯರಿಗೂ ಕೂಡ ಸಂದರ್ಭ ಒದಗಿದಲ್ಲಿ ಅಥವಾ ಕಠಿಣ ಪರಿಸ್ಥಿತಿಗಳು ಎದುರಾದಲ್ಲಿ ಆಕೆ ವಿಚ್ಛೇದನವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಈ ಒಂದು ಹಿಂದೂ ವಿವಾಹ ಕಾಯ್ದೆ ಅಂತಕ್ಕಂಥದ್ದು ನೀಡಿದೆ. ಇದರಿಂದಾಗಿ ಆಕೆ ಇರ್ತಕ್ಕಂತಹ ಸ್ವತಂತ್ರದ ಅವಕಾಶಗಳನ್ನು ಇಲ್ಲಿ ದೊರಕಿಸುವಂತಹ ಒಂದು ಪ್ರಯತ್ನ ಈ ಹಿಂದೂ ವಿವಾಹ ಕಾಯ್ದೆಯ ವ್ಯಾಪ್ತಿಯಲ್ಲಿ ಬಂದಿದೆ. ಮತ್ತೊಂದು 1956ರ ದತ್ತು ಸ್ವೀಕಾರ ಮತ್ತು ಜೀವನಾಂಶ ಕಾಯ್ದೆ. ನೋಡಿ, ಇಲ್ಲಿ ಮಹಿಳೆ ತನಗೆ ಮಕ್ಕಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಆಕೆ ಬೇರೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳಬಹುದು ಮತ್ತು ಅಕಸ್ಮಾತ್ ಪತಿಯಿಂದ ವಿಚ್ಛೇದನವನ್ನು ಪಡೆದುಕೊಂಡ್ರೆ ಜೀವನಾಂಶವನ್ನು ಆಕೆ ಪಡೆದುಕೊಳ್ಳಬಹುದು. ಮತ್ತು ಕೆಲವು ಸಂದರ್ಭದಲ್ಲಿ ಹಿಂದೆ ಇರ್ತಕ್ಕಂತಹ ಒಟ್ಟು ಅವಿಭಕ್ತ ಕುಟುಂಬಗಳಲ್ಲಿ ಇದ್ದಂತಹ ವ್ಯವಸ್ಥೆಯ ಪ್ರಕಾರ ಪತಿ ಮರಣ ಹೊಂದಿದಾಗ ಆಕೆ ಇಚ್ಛಿಸಿದಲ್ಲಿ ತನ್ನ ಪತಿಯ ಪಾಲಿನ ಆಸ್ತಿಯನ್ನು ತೆಗೆದುಕೊಂಡು ಆಕೆ ಬೇರೆ ಕಡೆ ಹೋಗಬಹುದು. ಅಂತಹ ಅವಕಾಶಗಳು ಈ ಒಂದು ಕಾಯ್ದೆಯ ವ್ಯಾಪ್ತಿಯಲ್ಲಿ ಇದ್ದಾವೆ. ಮೂರನೇದು 1984ರ ವರದಕ್ಷಿಣಾ ನಿಷೇಧ ಕಾಯ್ದೆ. ಇದು ತಿದ್ದುಪಡಿಗೊಂಡಿರ್ತಕ್ಕಂಥ ಕಾಯ್ದೆ. ಮೂಲದಲ್ಲಿ 1961ರಲ್ಲಿ ವರದಕ್ಷಿಣಾ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ. ಅದು ಅಷ್ಟೊಂದು ಪರಿಣಾಮವನ್ನು ಸಮಾಜದ ಮೇಲೆ ಉಂಟಾಗಲಿಲ್ಲ, ಸಮಾಜ ಅದಕ್ಕೆ ಸರಿಯಾಗಿ ಪ್ರತಿಸ್ಪಂದಿಸಲಿಲ್ಲ. ಹೀಗಾಗಿ 1984ರಲ್ಲಿ ಪುನಃ ಆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಕೆಲವು ಅವಕಾಶಗಳನ್ನು ಇಲ್ಲಿ ಒದಗಿಸಲಾಗಿದೆ. ಯಾಕೆ ಅಂತ ಹೇಳಿದ್ರೆ 80-90ರ ದಶಕದಲ್ಲಿ ವರದಕ್ಷಿಣೆ ಸಾವುಗಳ ಸಂಖ್ಯೆ ವ್ಯಾಪಕವಾಗಿ ಕಂಡು ಬರ್ತಾ ಇತ್ತು. ಆ ಕಾರಣಕ್ಕಾಗಿ ಅದನ್ನು ತಡೆಯತಕ್ಕಂತಹ ಪ್ರಯತ್ನಗಳು ಎನ್ನುವಂತೆ ಈ ಒಂದು ತಿದ್ದುಪಡಿಗೊಂಡಂತಹ ಕಾಯ್ದೆ ಜಾರಿ ಬಂದಿದೆ. ಮಹಿಳೆ ವಿವಾಹವಾಗಿ 7 ವರ್ಷದೊಳಗೆ ಆಕೆಯ ಸಾವು ಸಂಭವಿಸಿದರೆ, ಅಸಹಜವಾಗಿ ಸಾವು ಸಂಭವಿಸಿದರೆ ಅದು ವರದಕ್ಷಿಣೆ ಕೇಸು ಇಲ್ಲದೆ ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟಂಥ ತನಿಖೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಉಲ್ಲೇಖ ಇದೆ. ಇದರಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ನಾವು ವರದಕ್ಷಿಣೆ ಸಾವುಗಳ ಸಂಖ್ಯೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂತಹದನ್ನು ಗಮನಿಸ್ತಾ ಇದ್ದೀವಿ. ಅಂತಹ ಅವಕಾಶಗಳು ಅಲ್ಲಿದೆ. 2005ರ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯು ಇಲ್ಲಿ ಕೂಡ ಇವತ್ತು ಕೌಟುಂಬಿಕ ಹಂತದಲ್ಲಿ ಮಹಿಳೆ ಅನೇಕ ಒಂದು ದೈಹಿಕ ಹಿಂಸೆಗೆ ಒಳಗಾಗ್ತಾ ಇದ್ದಾಳೆ. ಪತಿ ಒಡೆಯುವಂತಹ ಒಂದು ದೈಹಿಕ ಹಿಂಸೆಗೆ ಆಕೆ ಒಳಗಾಗ್ತಾ ಇದ್ದಾಳೆ. ಆದ್ದರಿಂದ ಕುಟುಂಬದ ಚೌಕಟ್ಟಿನಲ್ಲಿಯೇ ನಡೆಯತಕ್ಕಂತಹ ದೌರ್ಜನ್ಯವನ್ನು ತಡೆಯೋದಕ್ಕೆ 2005ರ ಕಾಯ್ದೆ ಆಕೆಯ ನೆರವಿಗಿದೆ. ಅಂಥ ಸಂದರ್ಭದಲ್ಲಿ ಆಕೆ ಪೊಲೀಸ್ ಠಾಣೆಯ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯವನ್ನು ಪಡ್ಕೊಳ್ಬೋದು. ಇಂತಹ ಕೆಲವು ಕಾನೂನುಗಳು ಸ್ವಲ್ಪ ಮಟ್ಟಿಗೆ ಸಮಾಜದಲ್ಲಿ ಸಕ್ರಿಯವಾಗತೊಡಗಿದಂತೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯರ ಮೇಲೆ ನಡೆಯತಕ್ಕಂತಹ ದೌರ್ಜನ್ಯಗಳು ಅಥವಾ ಶೋಷಣೆ ಅಂತಕ್ಕಂಥದ್ದು ಮೊದಲಿನ ಪ್ರಮಾಣ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಕ್ಕಂತಹದನ್ನು ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ಸಹಾಯಕವಾಗಿರ್ತಕ್ಕಂಥವುಗಳು ಈ ಎಲ್ಲ ಕಾನೂನಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಅವಕಾಶಗಳು. ಇನ್ನು ಎರಡನೆಯದು ಸಾಮಾಜಿಕ ಕಾರ್ಯತಂತ್ರಗಳು. ಮಹಿಳೆಯನ್ನು ಸಶಕ್ತಗೊಳಿಸುವಂತಹ ಸಂದರ್ಭದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಇಲ್ಲಿ ಜಾರಿಯಲ್ಲಿವೆ. ಕೆಲವೊಂದು ಗಮನಿಸೋದಾದರೆ ಅನೇಕ ಕಲ್ಯಾಣಾಭಿವೃದ್ಧಿ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಮಹಿಳೆಯರಿಗೆ ಸೀಮಿತವಾದಂತೆ, ಮಹಿಳೆಯರಿಗೆ ಅನ್ವಯವಾಗುವಂತೆ ಹಲವಾರು ಕಲ್ಯಾಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಮತ್ತು ಇವತ್ತು ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಿಗೆ ಕಾನೂನಿನ ಅರಿವು ಅಥವಾ ಜಾಗೃತಿ ಮೂಡಿಸ್ತಕ್ಕಂತಹ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಇವತ್ತು ಸಮೂಹ ಮಾಧ್ಯಮಗಳಲ್ಲಿ ದೂರದರ್ಶನ ನಮ್ಮ ಮೇಲೆ ವ್ಯಾಪಕವಾದಂತಹ ಪ್ರಭಾವವನ್ನು ಬೀರ್ತಾ ಇದೆ. ಟಿವಿ ಇಲ್ಲದೆ ಇರತಕ್ಕಂತಹ ಮನೆಗಳೇ ಬಹುಶಃ ಇರಲಿಕ್ಕಿಲ್ಲ. ಹಾಗಾಗಿ ಆ ದೂರದರ್ಶನದಂತಹ ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಿಗಿರ್ತಕ್ಕಂತಹ ಅವರ ನೆರವಿರ್ತಕ್ಕಂಥ ಕಾನೂನುಗಳ ಅರಿವನ್ನು ಮೂಡಿಸ್ತಕ್ಕಂಥದ್ದು ಇದು ಜನಸಾಮಾನ್ಯರ ಮೇಲೂ ಹೆಚ್ಚು ಪ್ರಭಾವವನ್ನು ಬೀರಿದಾಗ ಆಕೆಯ ಸಮಸ್ಯೆಗಳು ಕಡಿಮೆ ಆಗೋದಕ್ಕೆ ಅವಕಾಶ ಇದೆ. ಕೆಲವು ಸಾರಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆದಾಗ ಆಕೆ ನೆರೆಹೊರೆಯವರ ಅಥವಾ ಸಹಾಯವಾಣಿಯ ಸಹಾಯವನ್ನು ಪಡ್ಕೊಳ್ಬೋದು. ಆ ಮೂಲಕ ಆಕೆ ಪೊಲೀಸ್ ಠಾಣೆ ಅಥವಾ ನ್ಯಾಯಾಲಯದ ಮೊರೆ ಹೋಗಿ ತನ್ನ ಮೇಲಾದಂತಹ ಒಂದು ದೌರ್ಜನ್ಯವನ್ನು ಖಂಡಿಸ್ಬೋದು. ಅದಕ್ಕಾಗಿ ನ್ಯಾಯವನ್ನು ಪಡ್ಕೊಳ್ಳುವಂತಹ ಅವಕಾಶಗಳು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮೂಲಕ
ಆಕೆಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಪಡ್ಕೊಳ್ತಕ್ಕಂಥದ್ದು, ಒದಗಿಸ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೂ ಕೂಡ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವಂತಹ ಪ್ರಯತ್ನಗಳು ಮತ್ತು ಆ ಮೂಲಕ ಅವಳು ಉನ್ನತ ಶಿಕ್ಷಣವನ್ನು ಪಡ್ಕೊಂಡ್ರೆ ಮುಂದೆ ಸಮಾಜದಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವಳಿಗೆ ಮತ್ತಷ್ಟು ಅವಕಾಶಗಳು ದೊರೆತಂತಾಗುತ್ತದೆ. ಹೀಗಾಗಿ ಆ ಸಾಮಾಜಿಕ ಸಂದರ್ಭದಲ್ಲಿ ಮಹಿಳೆ ಕೆಲವೊಂದು ಪ್ರಯತ್ನಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳೋದಕ್ಕೆ ಅನುಕೂಲವಾಗುವಂತಹ ಅವಕಾಶಗಳು ಇದ್ದಾವೆ. ಮತ್ತೊಂದು ಆರ್ಥಿಕ ಕಾರ್ಯತಂತ್ರಗಳು. ಬಹುಶಃ ಭಾರತೀಯ ಮಹಿಳೆಯರು ಕಡೆಗಣಿಸಲ್ಪಡೋದಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ಕಾರಣ ಅಂದರೆ ಆರ್ಥಿಕ ಅಂಶಗಳು. ಯಾಕೆಂದರೆ ಅವಳ ದುಡಿಮೆ, ಅವಳ ಕೆಲಸ, ಗೃಹ ಕೃತ್ಯಗಳು ವೇತನ ರಹಿತ ಅಂತಲೇ ಪರಿಗಣಿಸಲ್ಪಟ್ಟಿವೆ. ಹಾಗಾಗಿ ಆಕೆ ಎಷ್ಟೆಲ್ಲ ಕೆಲಸ ಮಾಡಿದ್ರೂ ಅದು ಒಂದು ನಿರ್ದಿಷ್ಟ ಆದಾಯವನ್ನು ತರ್ತಕ್ಕಂಥ ಕೆಲಸ ಆಗಿಲ್ಲ. ಈ ಕಾರಣಕ್ಕಾಗಿ ಇಲ್ಲಿ ಏನು ಮಾಡಬೇಕಾಗಿದೆ, ಅವಳನ್ನು ಆರ್ಥಿಕವಾಗಿ ಸಬಲಗೊಳಿಸಬೇಕಾಗಿದೆ, ಹಣಕಾಸಿನ ವಿಚಾರದಲ್ಲಿ ಆಕೆಯನ್ನು ಭದ್ರಪಡಿಸಬೇಕಾಗಿದೆ. ಹೀಗಾಗಿ ಆರ್ಥಿಕ ಅವಕಾಶಗಳನ್ನು ಇಲ್ಲಿ ಒದಗಿಸಲಾಗ್ತಾ ಇದೆ. ಆದ್ದರಿಂದ ಹೆಣ್ಣು ಮಕ್ಕಳಿಗೂ ಶಿಕ್ಷಣ, ತರಬೇತಿಯಂತಹ ಸೌಲಭ್ಯಗಳು, ವೃತ್ತಿ ತರಬೇತಿ, ಶೈಕ್ಷಣಿಕ ಅವಕಾಶಗಳು ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ರೂಪಿಸಲ್ಪಟ್ಟಿವೆ. ಆದ್ದರಿಂದ ಆಕೆ ಶಿಕ್ಷಣವನ್ನು ಪಡ್ಕೊಳ್ಳೋದ್ರ ಜೊತೆಗೆ ತರಬೇತಿಯನ್ನು ಪಡ್ಕೊಂಡು ಒಂದು ಉದ್ಯೋಗದ ಅವಕಾಶಗಳನ್ನು ಪಡ್ಕೊಂಡ್ರೆ ಅವಳಿಗೆ ಆರ್ಥಿಕ ಭದ್ರತೆ ಇರ್ತಕ್ಕಂಥದ್ದು ತಾನೇ ಒದಗಿ ಬರ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಅನೌಪಚಾರಿಕ ಶಿಕ್ಷಣದ ಜೊತೆಗೆ ಔಪಚಾರಿಕ ಶಿಕ್ಷಣವನ್ನು ನೀಡುವಂತಹ ಪ್ರಯತ್ನಗಳು ನಡೆದಿವೆ. ಮತ್ತೊಂದು ಕಡೆ ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಮಹಿಳೆಯರಿಗೆ ನೆರವನ್ನು ನೀಡ್ತಕ್ಕಂಥದ್ದು, ಅಂದರೆ ಅವರಿಗೆ ಸಾಲ ಸೌಲಭ್ಯವನ್ನು ನೀಡ್ತಕ್ಕಂಥದ್ದು, ಅದಕ್ಕೆ ಒಂದು ನಿರ್ದಿಷ್ಟ ಪ್ರಮಾಣದ ರಿಯಾಯಿತಿ ಕೂಡ ಇರುತ್ತೆ. ಮಹಿಳೆಯರಿಗೆ ಆ ಒಂದು ಸಣ್ಣ ಕೈಗಾರಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೆ ಸರ್ಕಾರ ಸಾಲವನ್ನು ನೀಡ್ತಾ ಇದೆ, ಸಹಾಯಧನವನ್ನು ನೀಡ್ತಾ ಇದೆ. ಇದರಿಂದಾಗಿ ಆಕೆ ಶೋಷಣೆಯಿಂದ ಬಿಡುಗಡೆ ಹೊಂದೋದಕ್ಕೆ, ತಾನು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ, ತನ್ನ ದುಡಿಮೆ ಹಣವನ್ನು ತಾನು ಪಡ್ಕೊಳ್ಳೋದಕ್ಕೆ ಅವಕಾಶವಾಗ್ತಕ್ಕಂತಹ ಸಂದರ್ಭಗಳು ಇದೆ. ಈ ಹಿನ್ನೆಲೆಯಲ್ಲಿ 2001ನೇ ಅವಧಿಯನ್ನು ಮಹಿಳಾ ಸಬಲೀಕರಣ ವರ್ಷ ಅಥವಾ ಮಹಿಳಾ ಸಶಕ್ತೀಕರಣ ವರ್ಷ ಅಂಥೇಳಿ ಘೋಷಣೆ ಮಾಡಲಾಗಿತ್ತು. ಇದು ಒಂದು ಅಂಕದ ಪ್ರಶ್ನೆ. ಮಹಿಳಾ ಸಬಲೀಕರಣ ವರ್ಷ ಅಂಥೇಳಿ ಯಾವಾಗ ಘೋಷಣೆ ಮಾಡಲಾಯಿತು? 2001ರಲ್ಲಿ ಮಹಿಳಾ ಸಬಲೀಕರಣ ವರ್ಷ ಅಂಥೇಳಿ ಘೋಷಣೆಯನ್ನು ಮಾಡಿಬಿಟ್ಟು ಆ ಮೂಲಕ ಆಕೆಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಕಾನೂನು ಎಲ್ಲ ವಿಭಾಗಗಳ ನೆರವನ್ನು ನೀಡತಕ್ಕಂತಹ ಪ್ರಯತ್ನಗಳು, ಆಕೆಗಿರ್ತಕ್ಕಂಥ ಅವಕಾಶಗಳನ್ನು ಮನದಟ್ಟು ಮಾಡಿಕೊಳ್ಳುವಂತಹ ಅನೇಕ ಪ್ರಯತ್ನಗಳು ಇಲ್ಲಿ ನಡೀತಾ ಬಂದಂತಹದನ್ನು ನಾವು ನೋಡ್ತೀವಿ. ಹಾಗಾಗಿ ಮಹಿಳಾ ಸಬಲೀಕರಣ ವರ್ಷ ಅಂತಕ್ಕಂಥದ್ದು ಜಾರಿಗೆ ಬಂದ ಅನೇಕ ಕಾರ್ಯಕ್ರಮಗಳನ್ನು ಮಹಿಳೆಯರ ಅಭಿವೃದ್ಧಿಗಾಗಿ ಹಾಕಿಕೊಳ್ಳುವಂತಹ ಪ್ರಯತ್ನಗಳು ಇಲ್ಲಿ ಇದೆ. ಮತ್ತೊಂದು ರಾಷ್ಟ್ರೀಯ ಮಹಿಳಾ ಆಯೋಗ. 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಆ ಮಹಿಳಾ ಆಯೋಗದ ಅವಶ್ಯಕತೆ ಮತ್ತು ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಮಹಿಳೆಯರ ಮೇಲೆ ನಡೀತಕ್ಕಂತಹ ಒಂದು ದೌರ್ಜನ್ಯವನ್ನು ತಡೀತಕ್ಕಂತಹದ್ದು, ಮಹಿಳೆಯರ ಶೋಷಣೆಯನ್ನು ತಡೀತಕ್ಕಂತಹದ್ದು. ಇಂತಹ ಪ್ರಯತ್ನಗಳಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಾರ್ವಜನಿಕರಲ್ಲಿ ಒಂದು ಬಗೆಯ ಆತಂಕ ಉಂಟಾಗುತ್ತೆ. ಆ ಶೋಷಣೆಯಿಂದ ಅವರು ಆದಷ್ಟು ದೂರ ಉಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗತಕ್ಕಂತಹ ತೀವ್ರತೆ ಇರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. 1992ರಲ್ಲಿ ಬಂದಂತಹ ಈ ಆಯೋಗ ಕೇಂದ್ರದ ಮಟ್ಟದಲ್ಲೂ ಇದೆ, ರಾಜ್ಯದ ಮಟ್ಟದಲ್ಲೂ ಇದೆ. ಒಬ್ಬ ಅಧ್ಯಕ್ಷರು, 5 ಜನ ಸದಸ್ಯರನ್ನ ಒಳಗೊಂಡಂತಹ ರಾಜ್ಯ ಮಟ್ಟದ ಮಹಿಳಾ ಆಯೋಗಗಳು ಕೂಡ ಇಲ್ಲಿ ಅಸ್ತಿತ್ವದಲ್ಲಿದ್ದಾವೆ. ಅನೇಕ ಮಹಿಳೆಯರು ಅವರು ತಮಗಾದಂಥ ನೋವನ್ನು, ಹಿಂಸೆಯನ್ನು, ಮಾನಸಿಕ ಒತ್ತಡವನ್ನು ಈ ಮಹಿಳಾ ಆಯೋಗಕ್ಕೆ ದೂರಿನ ರೂಪದಲ್ಲಿ ಸಲ್ಲಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆಯನ್ನು ಮಾಡಿ ಮಹಿಳೆಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಎಲ್ಲ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಹಾಗೆಯೇ ನೊಂದ ಮಹಿಳೆಯರಿಗೆ ನೆರವನ್ನು ನೀಡ್ತಕ್ಕಂತಹ ಪ್ರಯತ್ನಗಳಲ್ಲಿ ಅನೇಕ ಯೋಜನೆಗಳಿದ್ದಾವೆ. ಉದಾಹರಣೆಗೆ ಮಹಿಳಾ ಸಮೃದ್ಧಿ ಯೋಜನೆ ಅಂತೇಳಿ ಜಾರಿಯಲ್ಲಿದೆ. ಮಹಿಳಾ ಸಮೃದ್ಧಿ ಯೋಜನೆ ಹಾಗೆಯೇ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿರ್ತಕ್ಕಂಥ
ನಡೆಸಿರ್ತಕ್ಕಂಥ ಇಂದಿರಾ ಮಹಿಳಾ ಯೋಜನೆ, ಇಂದಿರಾ ಮಹಿಳಾ ಯೋಜನೆ ಮತ್ತು ಮಹಿಳಾ ಅಭಿವೃದ್ಧಿ ನಿಗಮ, ಇಂತಹ ಹಲವು ಯೋಜನೆಗಳು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸಂದರ್ಭದಲ್ಲಿ ನಿರತವಾಗತಕ್ಕಂಥದ್ದು. ಮಹಿಳಾ ಸಮೃದ್ಧಿ ಯೋಜನೆ ಅಂದರೆ ಮಹಿಳೆಯರಿಗೆ ಉತ್ತಮ ಅವಕಾಶಗಳನ್ನು ಒದಗಿಸ್ತಕ್ಕಂಥದ್ದು ಮತ್ತು ಸ್ತ್ರೀ ಶಿಶು ಹತ್ಯೆ ತಡೆಯತಕ್ಕಂತಹ ಪ್ರಯತ್ನಗಳನ್ನು ಇಲ್ಲಿ ರೂಪಿಸ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಮತ್ತಷ್ಟು ಬಿಗಿಗೊಳಿಸ್ತಕ್ಕಂಥದ್ದು. ಇನ್ನು ಇಂದಿರಾ ಮಹಿಳಾ ಯೋಜನೆಯ ವ್ಯಾಪ್ತಿಯಲ್ಲಿ ಅನೇಕ ದುರ್ಬಲ ವರ್ಗದ ಮಹಿಳೆಯರು, ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಇತರ ಬಡತನದ ಕುಟುಂಬದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಅನೇಕ ಅವಕಾಶಗಳನ್ನು ಒದಗಿಸಲಾಗ್ತಾ ಇದೆ. ಹಲವಾರು ವೃತ್ತಿ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿರ್ತಕ್ಕಂತಹ ಪ್ರಯತ್ನಗಳು ಇಲ್ಲಿ ನಡೆದಿದೆ. ಮತ್ತೊಂದು ಮಹಿಳಾ ಅಭಿವೃದ್ಧಿ ನಿಗಮ, ಇದು ಕೂಡ ಮಹಿಳೆಯರ ಅಭಿವೃದ್ಧಿಗೆ ಅವಶ್ಯಕತೆ ಇರತಕ್ಕಂತಹ ಕೆಲವು ಕೆಲಸಗಳನ್ನು ಕೈಗೊಳ್ತಾ ಇದೆ. ಉದಾಹರಣೆಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಮಹಿಳೆಯರಿಗೆ ಇಲ್ಲಿ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳನ್ನು ಅನೇಕ ಕಡೆಗಳಲ್ಲಿ ಸ್ಥಾಪಿಸಲಾಗಿದೆ. ಇದರಿಂದಾಗಿ ದೂರದ ಸ್ಥಳಗಳಲ್ಲಿ ಮಹಿಳೆಯರು ನಿರಾತಂಕವಾಗಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಅವಕಾಶ ಆಗಿದೆ. ಇದರಿಂದ ಲಕ್ಷಾಂತರ ಮಹಿಳೆಯರು ಇವತ್ತು ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಅಂತಹ ವಸತಿ ನಿಲಯಗಳಿದ್ದಾವೆ. ಈಗ ಇದು ಒಂದು ಉದಾಹರಣೆ ಅಷ್ಟೇ. ಈ ಥರ ಅನೇಕ ಅವಕಾಶಗಳು ಮಹಿಳೆಯರಿಗೆ, ಉದ್ಯೋಗಸ್ಥ ಮಹಿಳೆಯರಿಗಿದ್ದಾವೆ. ಮತ್ತು ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥ ಮಹಿಳೆಯರಿಗೆ ಅವರು ವೃತ್ತಿಯನ್ನು ಕೈಗೊಳ್ಳೋದಕ್ಕೆ ಅನುಕೂಲವಾಗ್ತಕ್ಕಂತಹ ಹಲವಾರು ವೃತ್ತಿ ಕೌಶಲ್ಯಗಳನ್ನು ಆಧಾರಿತವಾಗಿರ್ತಕ್ಕಂತಹ ತರಬೇತಿಗಳನ್ನು ನೀಡುವಂತಹ ಪ್ರಯತ್ನಗಳಿದೆ. ಅಂತಹ ತರಬೇತಿಗಳು ಮಹಿಳೆಯರಿಗೆ ಹೆಚ್ಚು ನೆರವನ್ನು ನೀಡ್ತಕ್ಕಂತಹ ಒಂದು ಅವಕಾಶವನ್ನು ಇಲ್ಲಿ ಆ ಮೂಲಕ ನೀಡಲಾಗ್ತಾ ಇದೆ. ಹೀಗಾಗಿ ಆ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗಗಳು ಮತ್ತು ಕೆಲವೊಂದು ಯೋಜನೆಗಳ ಮೂಲಕ ಇಂತಹ ಕೆಲವೊಂದು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಎನ್ನುವಂತಹ ಸಂಗತಿಯನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದು. ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಇನ್ನೊಂದು ವ್ಯವಸ್ಥೆ, ಸ್ವಸಹಾಯ ಪದ್ಧತಿ. ಮಹಿಳೆಯರನ್ನೇ ಕೇಂದ್ರೀಕೃತವಾಗಿಸಿಕೊಂಡು ಅಸ್ತಿತ್ವಕ್ಕೆ ಬಂದಂತಹ ಒಂದು ಸಂಘಟನಾ ವ್ಯವಸ್ಥೆ ಇದು. ಇಲ್ಲಿ ಮಹಿಳಾ ಸ್ವಸಹಾಯ ಪದ್ಧತಿ ಅಂತಕ್ಕಂಥದ್ದು ಮುಖ್ಯವಾಗಿ ಮಹಿಳೆಯರು ಸ್ವ ಇಚ್ಛೆಯಿಂದ ಉಳಿತಾಯವನ್ನು ಮಾಡಿ ಆ ಉಳಿತಾಯದ ಹಣವನ್ನು ಒಟ್ಟುಗೂಡಿಸಿ ತುರ್ತು ಸಂದರ್ಭದಲ್ಲಿ ಅವಶ್ಯಕತೆ ಇರತಕ್ಕಂಥ ಮಹಿಳೆಯರು ಅದನ್ನು ಸಾಲದ ರೂಪದಲ್ಲಿ ಪಡೆದುಕೊಳ್ತಕ್ಕಂಥದ್ದು. ತಮ್ಮ ಶಕ್ತಾನುಸಾರ ಸ್ವ ಇಚ್ಛೆಯಿಂದ ಮಹಿಳೆಯರು ಹಣವನ್ನು ಉಳಿತಾಯ ಮಾಡಿ ಅಂತ ಅನೇಕ ಮಹಿಳೆಯರು ಒಟ್ಟಾಗಿ ಆ ಹಣವನ್ನು ತುರ್ತು ಸಂದರ್ಭಗಳಲ್ಲಿ ತುರ್ತಾಗಿ ಅವಶ್ಯಕತೆ ಇರತಕ್ಕಂಥ ಮಹಿಳೆಯರು ಆ ಹಣವನ್ನು ಸಾಲದ ರೂಪದಲ್ಲಿ ಪಡ್ಕೊಳ್ಬೋದು. ಇಲ್ಲಿ ಯಾವುದೇ ಭದ್ರತೆ ಇಲ್ಲ ಮತ್ತು ಒಂದು ಸೀಮಿತ ಅವಧಿಗೆ, ನಿರ್ದಿಷ್ಟ ಅವಧಿಗೆ ಅವರು ಆ ಹಣದ ಬಳಕೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂತಹ ಒಂದು ಮಹತ್ವದ ಒಂದು ಉದ್ದೇಶ ಅಂತಕ್ಕಂಥದ್ದು ಇಲ್ಲಿದೆ. ಯಾವುದೇ ಸಾಲಕ್ಕೆ ಯಾವುದೇ ರೀತಿಯ ಭದ್ರತೆ ಇಲ್ಲ, ಆದರೆ ಅವ್ರು ಸಾಲವನ್ನು ತೀರಿಸಬೇಕು. ಪ್ರತಿ ತಿಂಗಳು ಉಳಿತಾಯ ಮಾಡ್ತಕ್ಕಂತಹ ಹಣದ ಒಟ್ಟು ಮೊತ್ತವನ್ನು ಒಳಗೊಂಡು ಯಾರಿಗೆ ತುರ್ತಾಗಿ ಅವಶ್ಯಕತೆ ಇದೆ ಅಂಥವರಿಗೆ ಸಾಲದ ರೂಪದಲ್ಲಿ ನೀಡ್ತಕ್ಕಂಥದ್ದು. ಈ ಯೋಜನೆ ಅಸ್ತಿತ್ವಕ್ಕೆ ಬರೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತ ಹೇಳಿದ್ರೆ 1984-85ರಲ್ಲಿ ಮೈನಾಡ ಎನ್ನುವಂತಹ ಒಂದು ಸರ್ಕಾರೇತರ ಸಂಘಟನೆ ಆರಂಭದಲ್ಲಿ ಇಂತಹದ್ದೊಂದು ಪ್ರಯತ್ನವನ್ನು ಆರಂಭಿಸುತ್ತೆ. ಆಗ ಅವರು ಇದನ್ನು ಕರೀತಕ್ಕಂಥದ್ದು ಸಾಲ ನಿರ್ವಹಣಾ ಸಮೂಹಗಳು. ಸಾಲ ನಿರ್ವಹಣಾ ಸಮೂಹ ಅಂತೇಳಿನೇ ಆರಂಭದಲ್ಲಿ ಕರೆಯಲಾಗ್ತಾ ಇತ್ತು. ಅಂದರೆ ಸಾಲ ಪಡ್ಕೊಳ್ತಕ್ಕಂಥದ್ದು ನಿರ್ವಹಣೆ ಮತ್ತು ಒಂದು ನಿರ್ದಿಷ್ಟವಾದಂಥ ಸೀಮಿತ ಜನರಷ್ಟೇ ಅಲ್ಲಿನ ಸದಸ್ಯತ್ವವನ್ನು ಪಡ್ಕೊಂಡು ಅವರು ತಮ್ಮ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ನೆರವಾಗುವಂತೆ ಆ ಉಳಿತಾಯದ ಹಣವನ್ನು ಬಳಕೆ ಮಾಡ್ಕೊಳ್ತಕ್ಕಂತಹ ಒಂದು ಪರಿಕಲ್ಪನೆ ಇದಾಗಿತ್ತು. ಇದು ಮುಂದೆ 1991-92ರಲ್ಲಿ ನಬಾರ್ಡ್ ಬ್ಯಾಂಕಿನ ನೆರವಿನಿಂದ ಬ್ಯಾಂಕಿನ ಸಹಯೋಗವನ್ನು ಕೂಡ ಪಡೆದುಕೊಂಡಿದೆ. ಹಾಗಾಗಿ ಇದು ಮತ್ತಷ್ಟು ಭದ್ರವಾಗಿ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ, ಮಹಿಳೆಯರ ಕಷ್ಟಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಒಂದು ಘಟಕವಾಗಿ ಇದೆ.
ಅಂದರೆ ಸಕಾಲಿಕ ಆರ್ಥಿಕ ನೆರವನ್ನು ಪಡೆದುಕೊಳ್ಳುವುದರ ಮೂಲಕ ಅವರು ತಮ್ಮ ತುರ್ತು ಸಂದರ್ಭಗಳನ್ನು ನಿಭಾಯಿಸಿಕೊಳ್ಳಬಹುದು ಅಥವಾ ತಮ್ಮಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ಆ ಹಣವನ್ನು ಬಳಕೆ ಮಾಡಬಹುದು. ಹೀಗೆ ತಮ್ಮಷ್ಟಕ್ಕೆ ತಾವೇ ಅನೇಕರು ಸೇರಿಕೊಂಡು ತಮ್ಮಷ್ಟಕ್ಕೆ ತಾವೆಲ್ಲರೂ ಸೇರಿಕೊಂಡು ಸಹಾಯವನ್ನು ಮಾಡ್ತಕ್ಕಂಥದ್ದು, ಸಹಾಯವನ್ನು ಪಡ್ಕೊಳ್ತಕ್ಕಂಥದ್ದು, ಇಂತಹ ಒಂದು ಹೊಸ ಬಗೆಯ ಪರಿಕಲ್ಪನೆ ಇರತಕ್ಕಂಥದ್ದು ಬಹಳಷ್ಟು ಇವತ್ತು ಮಹತ್ವವನ್ನು ಪಡ್ಕೊಂಡಿದೆ. ನಬಾರ್ಡ್ ಬ್ಯಾಂಕ್ನೊಂದಿಗೆ ಆ ಒಂದು ನಬಾರ್ಡ್ ಬ್ಯಾಂಕಿನ ಸಹಯೋಗದೊಂದಿಗೆ ಇತರ ರಾಷ್ಟ್ರೀಕೃತ ಬ್ಯಾಂಕುಗಳೊಂದಿಗೆ ಜೋಡಣೆಯನ್ನು ಕೂಡ ಪಡೆದುಕೊಂಡು ಇವತ್ತು ಮತ್ತಷ್ಟು ಸಶಕ್ತವಾಗಿ ಈ ಸ್ವಸಹಾಯ ಪದ್ಧತಿಗಳು, ಈ ಸಂಘಟನೆಗಳು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾದರೆ ಇವೆಲ್ಲವುಗಳ ಉದ್ದೇಶ ಮಹಿಳೆಯರನ್ನು ಸಬಲಗೊಳಿಸ್ತಕ್ಕಂಥದ್ದು, ಮಹಿಳೆಯರನ್ನು ಸಶಕ್ತಗೊಳಿಸ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಮಹಿಳೆಯರಲ್ಲಿ ಉಳಿತಾಯ ಪ್ರವೃತ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಉಳಿತಾಯದ ಮನಸ್ಥಿತಿಯನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಆ ಮೂಲಕ ತಮ್ಮ ಉಳಿತಾಯದ ಹಣವನ್ನು ತಮ್ಮ ಕೌಟುಂಬಿಕ ತುರ್ತು ಸಂದರ್ಭಗಳಿಗೆ ಅದರ ನೆರವನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಅವಕಾಶ ಅಂತಕ್ಕಂಥದ್ದು ಇದೆ. ಹಾಗಾದರೆ ಈ ಥರದ ಸಂಘಟನೆಗಳು ಕೂಡ ಆರ್ಥಿಕವಾಗಿ ಮಹಿಳೆಯರನ್ನು ಸಬಲಗೊಳಿಸ್ತಕ್ಕಂತಹ ಒಂದು ಪ್ರಯತ್ನಗಳು ಇಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಹಾಗಾದರೆ ಮಹಿಳಾ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟ್, ಮಹಿಳೆಯನ್ನು ಸಶಕ್ತಗೊಳಿಸುವುದು, ಮಹಿಳೆಯನ್ನು ಸಬಲಗೊಳಿಸುವುದು, ಆ ಮೂಲಕ ಆಕೆ ಅಬಲೆ ಅಲ್ಲ ಅನ್ನುವಂತಹದನ್ನು ಸಾಬೀತುಪಡಿಸ್ತಕ್ಕಂಥದ್ದು ಮತ್ತು ದೇಶದ ಒಟ್ಟು ವ್ಯವಸ್ಥೆಯಲ್ಲಿ ಆಕೆಯನ್ನು ತೊಡಗಿಸಿಕೊಳ್ಳುವಂತಹ ಒಂದು ಉತ್ತೇಜನವನ್ನು ನೀಡ್ತಕ್ಕಂಥದ್ದು. ಯಾಕೆಂದರೆ ನಾವು ಪ್ರಾಚೀನ ಕಾಲದಲ್ಲಿ ಪುರುಷ ಮಾತ್ರನೇ ಮನೆಯವರ ಹೊರಗೆ ದುಡಿತಕ್ಕಂಥದ್ದನ್ನು ನೋಡ್ತಾ ಇದ್ವಿ. ಬದಲಾದಂತಹ ಈ ಒಂದು ಕಾಲದ ಪರಿಸ್ಥಿತಿಯಲ್ಲಿ ಇವತ್ತು ಮಹಿಳೆಯರು ಮನೆಯ ಒಳಗೂ ದುಡಿತಕ್ಕಂಥದ್ದು, ಹೊರಗೂ ದುಡಿತಕ್ಕಂಥದ್ದು, ಇಬ್ಬರು ದುಡಿಮೆಯಿಂದ ಆ ಇಡೀ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಅನ್ನತಕ್ಕಂಥದ್ದು ಉತ್ತಮವಾಗಿ ರೂಪುಗೊಳ್ಳೋದಕ್ಕೆ ಇಲ್ಲಿ ಸಾಕಷ್ಟು ಅವಕಾಶಗಳು ಇದೆ. ಹೀಗಾಗಿ ನಾವು ಅನೇಕ ಕಾನೂನುಗಳ ಮೂಲಕ, ಕಾನೂನಿನ ಕಾರ್ಯತಂತ್ರಗಳ ಮೂಲಕ, ಆರ್ಥಿಕ, ಸಾಮಾಜಿಕ ಇಂತಹ ಹಲವು ಯೋಜನೆಗಳ ಮೂಲಕ ಮಹಿಳೆಯರು ತಮ್ಮನ್ನು ತಾವು ಸಬಲಗೊಳಿಸಿಕೊಳ್ಳತಕ್ಕಂತಹ, ಸಶಕ್ತಗೊಳಿಸಿಕೊಳ್ಳುವಂತಹ ಪ್ರಯತ್ನಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ಇದೆ. ಹೀಗಾಗಿ ಮಹಿಳೆಯರನ್ನ ಸಬಲಗೊಳಿಸೋದಕ್ಕೆ ಅನೇಕ ಕಾನೂನಿನ ಅವಕಾಶಗಳು, ಸಾಮಾಜಿಕ ಅವಕಾಶಗಳು, ಆರ್ಥಿಕ ಕಾರ್ಯತಂತ್ರಗಳು, ಜೊತೆಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ಸ್ವಸಹಾಯ ಪದ್ಧತಿಯಂತಹ ಆರ್ಥಿಕ ಸಂಘಟನೆಯ ನೆರವನ್ನು ಕೂಡ ಇಲ್ಲಿ ಪಡೆದುಕೊಂಡು ಆ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವಂತಹ ಪ್ರಯತ್ನಗಳು ಇಲ್ಲಿ ನಿರಂತರವಾಗಿ ನಡೀತಾ ಇದ್ದಾವೆ. ನೋಡಿ, ನಾವು ಅನೇಕ ಕಾನೂನುಗಳನ್ನು ಹಿಂದೂ ವಿವಾಹ ಕಾಯ್ದೆ ಆಗಿರ್ಬೋದು ಅಥವಾ 1956ರ ದತ್ತು ಸ್ವೀಕಾರ ಮತ್ತು ಜೀವನಾಂಶ ಕಾಯ್ದೆ ಆಗಿರ್ಬೋದು, 1984ರ ತಿದ್ದುಪಡಿಗೊಂಡಂತಹ ವರದಕ್ಷಿಣಾ ನಿಷೇಧ ಕಾಯ್ದೆ ಆಗಿರ್ಬೋದು, 2005ರ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಆಗಿರ್ಬೋದು, ಈ ಕಾನೂನುಗಳು ಮಹಿಳೆಯರನ್ನು ರಕ್ಷಿಸೋದಕ್ಕೆ ನಿರ್ದಿಷ್ಟವಾಗಿ ರೂಪುಗೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ವರದಕ್ಷಿಣಾ ನಿಷೇಧ ಕಾಯ್ದೆ ತಿದ್ದುಪಡಿಗೊಂಡಾಗ ಇವತ್ತು ಮೊದಲಿನಷ್ಟು ತೀವ್ರತೆ ಇಲ್ಲ, ವರದಕ್ಷಿಣಾ ಸಾವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಹಾಗಂತ ಮಹಿಳೆಯರ ಮೇಲೆ ಯಾವುದೇ ದೌರ್ಜನ್ಯ ನಡೀತಾ ಇಲ್ಲ ಅಂತ ಹೇಳಿ ಅಲ್ಲಲ್ಲಿ ನಾವು ಅತ್ಯಾಚಾರದಂತಹ ಕಹಿ ಪ್ರಸಂಗಗಳನ್ನು ನೋಡ್ತಾ ಇರ್ತೀವಿ. ಅಂದರೆ ಇವೆಲ್ಲವುಗಳನ್ನು ತಡೀತಕ್ಕಂತಹ ಒಂದು ಶಕ್ತಿ ರೂಪುಗೊಳ್ಳಬೇಕು. ಹಾಗಾದರೆ ಶಕ್ತಿ ರೂಪುಗೊಳ್ತಕ್ಕಂಥದ್ದೇನೆ ಕೇವಲ ಕಾನೂನಿನ ಮೂಲಕ ಅಥವಾ ಸರ್ಕಾರ ನೀಡ್ತಕ್ಕಂತಹ ಆರ್ಥಿಕ, ಸಾಮಾಜಿಕ ಅವಕಾಶಗಳ ಮೂಲಕ ಮಾತ್ರವೇ ಅಲ್ಲ. ಅದಕ್ಕೆ ಬದಲಾಗಿ ಇಡೀ ಸಮಾಜ, ಆಕೆಯ ಕುಟುಂಬ ಅವಳ ಜೊತೆಗಿರಬೇಕು, ಅವಳ ಕಷ್ಟಗಳಿಗೆ ಪ್ರತಿಸ್ಪಂದಿಸಬೇಕು. ಹಾಗಾದಾಗ ಮಾತ್ರ ನಾವು ನಿಜವಾದಂತಹ ಅರ್ಥದಲ್ಲಿ ಮಹಿಳಾ ಸಬಲೀಕರಣವನ್ನು ಸ್ಥಾಪಿಸೋದಕ್ಕೆ ಅಥವಾ ಸಾಧಿಸೋದಕ್ಕೆ ಅವಕಾಶಗಳು ಇಲ್ಲ ಆಗ್ತಾ ಇದೆ. ನೋಡಿ, ಮೊದಲಿದ್ದಂತಹ ಸಾಂಪ್ರದಾಯಿಕ ಕಸುಬುಗಳೇನಿದ್ವು, ಆಕೆಯ ಗೃಹ ಕೃತ್ಯದ ಚಟುವಟಿಕೆಗಳೇನಿದ್ವು, ಅವು ಇವತ್ತಿಗೂ ಹಾಗೆ ಉಳ್ಕೊಂಡಿವೆ. ಅವುಗಳ ಜೊತೆಗೆ ಆ ಮಹಿಳೆ ಮನೆಯ ಹೊರಗಿನ ಕೆಲಸವನ್ನು ಕೂಡ ನಿಭಾಯಿಸ್ತಾ ಇದ್ದಾಳೆ. ಹೀಗಾಗಿ ಆಕೆ ದೈಹಿಕ ಮತ್ತು ಮಾನಸಿಕವಾದಂತಹ ಒಂದು ಒತ್ತಡಕ್ಕೊಳಗಾಗ್ತಾ ಇದ್ದಾಳೆ. ಇಂತಹ ಸಂದರ್ಭದಲ್ಲಿ ಆಕೆಯ ಕುಟುಂಬದ ಸದಸ್ಯರು ಅವಳಿಗೆ ಸಹಕಾರವನ್ನು ನೀಡಬೇಕು. ಬದಲಾದಂತಹ ವಾತಾವರಣದಲ್ಲಿ ಅವಳ ದುಡಿಮೆ, ಆ ದುಡಿಮೆಯ ಶ್ರಮ, ಆ ಎಲ್ಲವನ್ನು ಗೌರವಿಸಬೇಕು. ಆ ಗೌರವಿಸಬೇಕು ಅಂತ ಹೇಳಿದ್ರೆ ಆಕೆಗೆ ನೆರವನ್ನು ನೀಡಬೇಕು,
ಸಹಾಯವನ್ನು ಮಾಡಬೇಕು. ಅಂತಹ ಸಣ್ಣ ಪುಟ್ಟ ಸಹಾಯ ಮಾಡ್ತಕ್ಕಂತಹ ಪ್ರಸಂಗಗಳು ಆ ಮಹಿಳೆಗೆ ಸಾಕಷ್ಟು ಉತ್ತೇಜನವನ್ನು ನೀಡ್ತವೆ ಮತ್ತು ಆಕೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಅವಕಾಶಗಳು ಆಗುತ್ತದೆ. ಹಾಗೆಯೇ ಆಕೆ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲೂ ಕೂಡ ಅಷ್ಟೇ ಕೆಲವೊಂದು ಅವಕಾಶಗಳನ್ನು ನೀಡಬೇಕಾಗುತ್ತೆ. ಅಂಥ ಸಂದರ್ಭ ಒದಗಿ ಬಂತು ಅಂತ ಹೇಳಿದ್ರೆ ಇಲ್ಲಿ ಅವಳಿಗೆ ಸಾಕಷ್ಟು ಒಂದು ಧೈರ್ಯ, ಸ್ಥೈರ್ಯ ಇದೆಲ್ಲವೂ ಕೂಡ ಬರೋದಕ್ಕೆ ಹೆಚ್ಚು ಅವಕಾಶ ಆಗುತ್ತೆ. ಮತ್ತು ಭಾರತದಂತಹ ಸಮಾಜಗಳಲ್ಲಿ ಇವತ್ತಿಗೂ ಕೂಡ ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡ್ತಾನೇ ಇದ್ದೀವಿ. ಆದರೆ ಪೂರ್ಣ ಪ್ರಮಾಣದಲ್ಲಿ ಅದು ಸಾಧ್ಯ ಆಗಿಲ್ಲ. ಯಾಕೆಂದರೆ ಇನ್ನೂ ನಮ್ಮ ಸಮಾಜ ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತವಾಗಿದೆ ಅಥವಾ ಕೆಲವು ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ಕೆಲವೊಂದು ಸಮಸ್ಯೆಗಳು ಇವತ್ತಿಗೂ ಕೂಡ ಹಾಗೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಆದ್ದರಿಂದ ಇವತ್ತು ಮಹಿಳಾ ರಾಷ್ಟ್ರೀಯ ಆಯೋಗಗಳಾಗಿರ್ಬೋದು, ಆ ರಾಷ್ಟ್ರೀಯ ಆಯೋಗಗಳ ಅಧ್ಯಕ್ಷರು ಇಡೀ ರಾಜ್ಯ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಂಚರಿಸ್ತಾ ಇರ್ತಾರೆ. ಎಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ಆಯಿತು ಅಥವಾ ಎಲ್ಲಿ ಶೋಷಣೆ ಆಯಿತು ಅಂಥ ಸಂದರ್ಭಗಳಲ್ಲಿ ಅವರ ನೆರವಿಗೆ ಬರುವಂತಹ ಪ್ರಸಂಗಗಳು ಅನೇಕ ಇದ್ದಾವೆ. ಹಾಗಾಗಿ ಮಹಿಳೆಗೆ ಈ ಥರದ ಒಂದು ನೆರವು, ಅಭಯಾಸ್ತ ದೊರೆತಾಗ ಆಗ ತನ್ನಿಂದಾನೇ ಸಹಜವಾಗಿ ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಕೇವಲ ಕಾನೂನು ಅಥವಾ ಸರ್ಕಾರ ಇವುಗಳ ಮೂಲಕ ಮಾತ್ರವೇ ಅಲ್ಲ, ಅವುಗಳೂ ಬೇಕು. ಆದರೆ ಅವುಗಳೇ ಇಲ್ಲಿ ಸಬಲೀಕರಣವನ್ನು ರೂಪಿಸಲಾರದು. ಬದಲಾಗಿ ಸಮಾಜ, ಆಕೆಯ ಕುಟುಂಬ ಮತ್ತು ಆಕೆಯ ಸುತ್ತಮುತ್ತ ಇರತಕ್ಕಂತಹ ಸದಸ್ಯರುಗಳು, ಆಕೆ ಕೆಲಸ ಮಾಡ್ತಕ್ಕಂಥ ಸ್ಥಳಗಳು ಎಲ್ಲವೂ ಕೂಡ ಆಕೆಗೆ ಪ್ರತಿಸ್ಪಂದಿಸಬೇಕು. ಆ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಆಕೆಗೆ ಸಹಾಯವನ್ನು ಮಾಡ್ತಾ ಬಂದರೆ ಅಲ್ಲಿ ಶೋಷಣೆಯೂ ತಪ್ಪುತ್ತೆ ಮತ್ತು ಆಕೆಗೆ ಕೂಡ ಒಂದು ಉತ್ತೇಜನ ದೊರಕಂತಾಗುತ್ತೆ. ಆಕೆ ಮತ್ತಷ್ಟು ಸಫಲಗೊಳ್ತಾಳೆ, ಸಶಕ್ತಗೊಳ್ತಾಳೆ, ಕಾರ್ಯವನ್ನು ಮತ್ತಷ್ಟು ದಕ್ಷತೆಯಿಂದ ನಿರ್ವಹಿಸೋದಕ್ಕೆ ಅವಳಿಗೆ ಅವಕಾಶಗಳು ಅಂತಕ್ಕಂಥದ್ದು ದೊರೆತಂತೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಮಾಜದ ವ್ಯವಸ್ಥೆಯನ್ನು, ಸಾಮಾಜಿಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಆ ಸಾಂಪ್ರದಾಯಿಕ ಧೋರಣೆಯಿಂದ ಹೊರಬಂದು ಆಧುನಿಕ ವ್ಯವಸ್ಥೆಯಲ್ಲಿ ಏನು ಬದಲಾವಣೆಗಳಾಗಿವೆ ಆ ಬದಲಾವಣೆಗಳೊಂದಿಗೆ ನಾವು ಬದಲಾಗುತ್ತಾ ಸಮಾಜ ಅಂತಕ್ಕಂತಹ ವ್ಯವಸ್ಥೆಯನ್ನು ಇಲ್ಲಿ ತೊಡಗಿಸಿಕೊಳ್ತಾ ಹೋದರೆ ಅಲ್ಲಿ ಆಕೆಯ ಸಮಸ್ಯೆಗಳು ಅರ್ಧದಷ್ಟು ಬಗೆಹರಿದಂತೆ ಆಗುತ್ತೆ. ಹೀಗಾಗಿ ನಾವು ಮಹಿಳಾ ಸಬಲೀಕರಣವನ್ನು ಸಾಧಿಸುವಂತಹ ಸಂದರ್ಭದಲ್ಲಿ ಕೇವಲ ಕಾನೂನುಗಳು, ಯಾವುದೋ ಒಂದು ವ್ಯವಸ್ಥೆ ನೆರವಾಗುವುದಿಲ್ಲ. ಅದರ ಬದಲಾಗಿ ಎಲ್ಲರೂ, ಸಮಾಜದ ಜನರು, ಕುಟುಂಬದ ಸದಸ್ಯರು, ಆಕೆಯ ನೆರೆಹೊರೆಯವರು ಎಲ್ಲರೂ ಪಾಲ್ಗೊಂಡಾಗ ಆ ಮಹಿಳೆಗೆ ಮತ್ತಷ್ಟು ಧೈರ್ಯ, ಸ್ಥೈರ್ಯ, ಮಾನಸಿಕವಾದಂತಹ ಒಂದು ಶಕ್ತಿ ಬಂದಂತಾಗುತ್ತೆ. ಇದು ಆಟೋಮೆಟಿಕ್ ಆಗಿ ಆಕೆಯನ್ನು ಸಶಕ್ತಗೊಳಿಸುತ್ತದೆ, ಸಬಲಗೊಳಿಸುತ್ತದೆ. ಹಾಗಾದರೆ ಸಬಲೀಕರಣ ಅಂತ ಹೇಳಿದ್ರೆ ಮಹಿಳೆಯನ್ನು ಸಶಕ್ತಗೊಳಿಸು, ಟು ಎಂಪವರ್ಮೆಂಟ್, ಮಹಿಳೆಯನ್ನು ಸಶಕ್ತಗೊಳಿಸು, ಇಲ್ಲಿ ಪ್ರಬಲಗೊಳಿಸು, ಆಕೆಯನ್ನು ಸಬಲಗೊಳಿಸು ಎನ್ನುವಂತಹ ಅರ್ಥದಲ್ಲಿ ಈ ಒಂದು ಅಂಶವನ್ನು ನಾವಲ್ಲಿ ನೋಡ್ತೀವಿ. ಟು ಗಿವ್ ಪವರ್, ಎಂಪವರ್ಮೆಂಟ್, ಆಕೆಗೆ ಅಧಿಕಾರವನ್ನು ಕೊಡ್ತಕ್ಕಂಥದ್ದು, ಅಧಿಕಾರ ಕೊಡ್ತಕ್ಕಂತಹ, ಅಧಿಕಾರ ಇರ್ತಕ್ಕಂಥ ಕೆಲಸಗಳನ್ನು ಆಕೆಗೆ ನೀಡ್ತಕ್ಕಂಥದ್ದು, ಅಂಥ ಅವಕಾಶಗಳನ್ನು ಆಕೆಗೆ ಒದಗಿಸ್ತಕ್ಕಂಥದ್ದು. ಆ ಮೂಲಕ ಆಕೆ ತನ್ನನ್ನು ಮತ್ತಷ್ಟು ಸಬಲಗೊಳಿಸಿಕೊಳ್ತಾ ಹೋಗ್ತಾಳೆ. ಇದರಿಂದ ದೇಶದ ಅರ್ಧದಷ್ಟು ಶಕ್ತಿ, ಶ್ರಮಶಕ್ತಿಯಲ್ಲಿ ಪಾಲ್ಗೊಳ್ಳುತ್ತೆ. ಆಕೆಯ ಸಹಕಾರವೂ ದೊರೆತಂತೆ. ಪುರುಷ ಮಹಿಳೆ ಇಬ್ಬರ ಸಹಕಾರದಿಂದ ನಾವು ದೇಶವನ್ನು ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ಮಹಿಳೆಯನ್ನು ಸಬಲಗೊಳಿಸಬೇಕು, ಮಹಿಳೆಯನ್ನು ಸಶಕ್ತೀಕರಣಗೊಳಿಸಬೇಕು, ಆಕೆಗೆ ಸಶಕ್ತತೆ ಬರುವಂತಹ ವಾತಾವರಣವನ್ನು ನಿರ್ಮಿಸಬೇಕು. ಇದರಿಂದ ಮಾತ್ರ ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ಸಾಧ್ಯ ಆಗುತ್ತದೆ.